ಗೈಸ್ ಫಾರ್ ದ ಫಸ್ಟ್ ಟೈಮ್ ಗಗನ ಅವರ ಫ್ಯಾಮಿಲಿಯ 2 ಥಾರ್ ರಾಕ್ಸ್ ಫೇಸ್ ಆಫ್ ಆಗ್ತಾ ಇದೆ. ಒಂದು ಬ್ಲ್ಯಾಕ್ ಒಂದು ವೈಟ್. ಕುಟ್ಟಿಗೆ ಕೊಡ್ಬೋದು. ಚಿಕ್ಕಿ ಮಗಂದು ಆಟ. ನಾನು ಹೆಂಡ್ಸಿಗೆ ಏನು ಅಪ್ಪಟಿ ಮುತ್ತು ಕೊಡ್ತೀನಿ ನೀನು ಶೌರ್ಯ ಹೊಡೆದಾಕ್ಬಿಡ್ತೀನಿ ನಿನಗೆ. ಅಮ್ಮ ಚಂದ ಚಿಕ್ಕಿ. ಗೈ ಶೌರ್ಯ ಅವರಮ್ಮ ಶೌರ್ಯ ಚಿಕ್ಕಮ್ಮ ನೋಡಿ ಈಗ ಬಂದವ್ರೆ. ಯಾವ್ದ್ರಲ್ಲಿ ಕಸ ಗುಡಿಸ್ತಾ ಇದೆಯಾ? ಅದರಲ್ಲಿ ಯಾರು ಗುಡಿಸ್ತಾರೆ ಹಿಂಗೆ ಮನೇಲಿ? ನಿಮ್ಮ ಮನೇಲಿ ನೀನೇ ಗುಡಿಸೋದಾ? 8 ಪಲ್ಯಕ್ಕೆ ದಂಟು ಎತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಲಿ ಒಂದು ಚೆನ್ನಾಗಿರೋ ಬ್ಲಾಗ್ ಬರ್ತಾ ಇದೆ ಇವತ್ತು. ಎಲ್ಲರಿಗೂ ಸ್ವಾಗತ. ಆ್ಯಂಡ್ ಇವಾಗ ನಾನು ಯಾಕೆ ಶುರು ಮಾಡ್ತಾ ಇದ್ದೀನಿ ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಈ ಹುಡುಗಿರಿಗೆ ಈ ಗಂಡಸರನ್ನ ವೆಯ್ಟ್ ಮಾಡಿಸಿಲ್ಲ ಅಂದರೆ ಅವ್ರಿಗೆ ಜೀವ ತಂಪಾಗಲ್ಲ, ಖುಷಿಯಾಗಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನನ್ನ ಬೇಗ ರೆಡಿ ಮಾಡಿಸಿ ಕಾಯಿಸಿ ಇವಾಗ ಬರೋದು ಲೇಟಾಗಿ. ಮನೆ ಡೋರ್ ಎಲ್ಲ ಹಾಕೊಂಡು ನಮ್ಗೆ ಜವಾಬ್ದಾರಿಗಳಿದ್ಯಪ್ಪ. ಇದೆ ಈಗ ಬಂದಳು ನೋಡಿ ಗೈಸ್. ನಾವು ಎಲ್ಲಿ ಹೋಗ್ತಾ ಇದೀವಿ ಏನು ಕತೆ ಎಲ್ಲ ಗಗನ ಹೇಳ್ತಾಳೆ. ಸೊ ಇವಾಗ ಲೇಟ್ ಆಗಿಬಿಟ್ಟಿದೆ. ಗಗನ ಅವರಪ್ಪ ಗುರ್ರ್ ಅಂತವ್ರೆ ಫೋನ್ ಮಾಡಿದ್ರು. ಜವಾಬ್ದಾರಿ ಎಲ್ಲ ನಿಮ್ಗೆ ಇಬ್ರಿಗೂ ನೀವು ಲೇಟಾಗಿ ಬರ್ತಾ ಇಲ್ಲ ಅಂತ ಇವಳಿಗೆ ಬೇಕು, ನನಗೂ ಬೋದ್ರೆ ಗೈಸ್. ಅದಕ್ಕೆ ಇವಳಿಗೆ ಬೇಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ ಓವರ್ ಟು ಗಗನ. And guys, officially welcome back to Saga Stories YouTube channel. ಇಬ್ರು ಹೆಂಗ್ ಕಾಣಿಸ್ತಾ ಇದೀವಿ ನೋಡಿ. ಬ್ಲೂ ಅಂಡ್ ಬ್ಲೂ, ಡಾರ್ಕ್ ಬ್ಲೂ, ಲೈಟ್ ಬ್ಲೂ. ಅಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ ಈಗ ಸದ್ಯಕ್ಕೆ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಿ, ಸಾತ್ಗಳ್ಳಿಗೆ. ಅಲ್ಲಿಗೆ ಹೋಗಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರೋರೊಬ್ರದ್ದು ಎಂಗೇಜ್ಮೆಂಟ್ ಇದೆ ಇವತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬಿಸಿಲೇ ಇಲ್ಲ ಗೈಸ್. ಬಿಸಿಲಿಲ್ಲ ಅಂತಂದರೆ ಫಂಕ್ಷನಿಗೆ ಒಂದು ಕಳೆನೇ ಇರಲ್ಲ ಅನಿಸುತ್ತೆ. ಫುಲ್ಲು ಮೋಡನೇ ಇದೆ ಇಲ್ಲಿ. ನಿನ್ನೆ ರಾತ್ರಿ ಸರಿಯಾಗಿ ಮಳೆ ಬಂತು ನಮ್ಮ ಮನೆ ಹತ್ರ. ಒಂದು 7 o'clock ಅಲ್ಲಮ್ಮ, 7 o'clock ಸ್ಟಾರ್ಟ್ ಆಗಿದ್ದು. ನಾವು ಮಲ್ಕೊಳ್ಳೋ ತನಕನೂ ಲೈಕ್ 1.5 hour ತುಂಬ ಜೋರಾಗಿ ಬಂತು. ಆಮೇಲೆ ಅನಿತಾನೆ ಇತ್ತು. ಆಮೇಲೆ ರಾತ್ರಿನೂ ಬಂದಿದೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಮಳೆ ಬೇಕು. ಅಂಡ್ ಮೈಸೂರಿಗಿಂತ ಬೆಂಗಳೂರಿಗಿಂತ ಜಾಸ್ತಿ ನಮ್ಮ ಊರುಗಳಿಗೆ ಬೇಕು. ಆ ಕಡೆ ಅಪ್ಪನ ಮನೆಯಲ್ಲೂ ಮಳೆ ಬರ್ತಾ ಇಲ್ಲ, ಈ ಕಡೆ ಮಾವನ ಮನೆ ಕಡೆನೂ ಮಳೆ ಬರ್ತಾ ಇಲ್ಲ. ಅಲ್ಲೆಲ್ಲ ಬೆಳೆ ಹಾಕಿದ್ದಾರೆ. ಸೊ ಮಳೆ ಬೇಕು, ಮಳೆ ಬರಲಿ. ಆ್ಯಂಡ್ ನಿಮ್ಮೂರ ಕಡೆ ಎಲ್ಲ ಮಳೆ ಹೇಗಿದೆ, ಆರಾಮಾಗಿದ್ದೀರಾ, ನಿಮ್ಮ ಬೆಳೆ ಎಲ್ಲ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಇವತ್ತು ಶೌರ್ಯ ಬರ್ತಾ ಇದ್ದಾನೆ. ನಮ್ಮ ಶೌರ್ಯ, ನಮ್ಮ ಅಕ್ಕ ಬಂದಿದ್ದಾಳೆ. ನಮ್ಮ ಅಕ್ಕ ಬಂದಿದ್ದಾಳೆ, ಶೌರ್ಯ ಬಂದಿದ್ದಾನೆ. ಅವ್ರ ಮನೆಗೆ ಬಂದಿದ್ದಾರೆ ಆಲ್ರೆಡಿ. ನಾವು ಹೋಗ್ತಾ ಇದ್ದೀವಿ. ನಮ್ಮ ಪಪ್ಪ ಫೋನ್ ಮಾಡಿ ಸ್ವಲ್ಪ ಕ್ಲಾಸ್ ತಗೊಂಡ್ರು. ನಿಮ್ಗೆ ಜವಾಬ್ದಾರಿ ಇಲ್ವಾ ಇಬ್ರಿಗೂ ಅಂತ. ಇಬ್ರಿಗೂ ಜವಾಬ್ದಾರಿ ಇಲ್ಲ, ಅದಕ್ಕೆ ಇಬ್ರಿಗೂ ಮದುವೆ ಮಾಡಿದ್ರೆ ಜವಾಬ್ದಾರಿ ಇಲ್ಲ. ಇವಳಿಗೆ ವೆಯ್ಟ್ ಮಾಡ್ಕೊಂಡು ಕೂತಿರೋದು ನನ್ನ ಜವಾಬ್ದಾರಿ. ಆ್ಯಂಡ್ ಗೈಸ್, ಆಮೇಲೆ ಈ ಲೆಹೆಂಗಾನ ನಾನು ನನ್ನ ಮದ್ವೆಗೆ ಅಂತ ತಗೊಂಡಿದ್ದು. ಈ ಲೆಹೆಂಗಾನ ನಾನು ನನ್ನ ಮದ್ವೆಗೆ ಅಂತ ತಗೊಂಡಿದ್ದು. ಮದ್ವೆ ಟೈಮಲ್ಲಿ ಯಾವ್ದಾರ ಒಂದು ಇವೆಂಟಿಗೆ ಹಾಕೋಣ, ಬಳೆ ಶಾಸ್ತ್ರಕ್ಕೆ ಹಾಕ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಬಳೆ ಶಾಸ್ತ್ರ ನಮ್ದು ರಿಸೆಪ್ಷನ್ ಆದ್ಮೇಲೆ ನೈಟು ಎಲ್ಲ ಗಡಿಬಿಡಿಲಾಯ್ತು. ಅದಕ್ಕೆ ಅಂತ ಒಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ, ಅದು ಹಾಕೊಂಡೆ. ಯಾಕಂದರೆ ಅರ್ಜೆಂಟಿಗೆ ರೆಡಿಯಾಗಿ ಹೋಗೋಕ್ಕೆ ಅದು ಈಸಿ ಸ್ಯಾರಿ ಅಂತ. ಸೊ ಇದನ್ನು ನಾನು ಹಾಕೇ ಇಲ್ಲ, ಚಂದು ಹಾಕಿದ್ಲು ಒಂದ್ಸತಿ. ಸೊ ಇವತ್ತು ಎಂಗೇಜ್ಮೆಂಟ್ಗೆ ಹಾಕಿ ಉಜ್ಜೋಣ ಅಂತ ಹಾಕೊಂಡಿದ್ದೀನಿ. ಸದ್ಯ ನನ್ನ ಡ್ರೆಸ್ ಎಲ್ಲ ಯೂಸ್ ಆಗಲಿ ಅಂತ ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಎಂಗೇಜ್ಮೆಂಟ್ ಮದುವೆ ಎಲ್ಲ ಆಗ್ತಾ ಇದ್ದಾರೆ. ಶೀಘ್ರದಲ್ಲೇ ನಮ್ಮ ಫ್ರೆಂಡ್ ಗ್ಯಾಂಗಲ್ಲಿ ಒಬ್ರು ಬೀಳ್ತಾ ಇದ್ದಾರೆ. ಯಾರು ಎತ್ತ ಹೆಂಗೆ ಯಾವಾಗ ಎಂಗೇಜ್ಮೆಂಟ್ ಎಲ್ಲ ನಮ್ಮ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಇರುತ್ತೆ. ಸೊ ಮಿಸ್ ಮಾಡದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಆ ಬ್ಲಾಗ್ಸ್ ಎಲ್ಲ ನೋಡಬೇಕಾಗುತ್ತೆ. ಎಸ್, ತುಂಬಾ 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 ವೆಡ್ಡಿಂಗ್ಸ್ ಇದಾವೆ. ಸೊ ಎಲ್ಲ ಬ್ಲಾಗ್ಸ್ ನೀವು ನೋಡ್ತೀರಾ. ಹಂಗೆ ನಾವಿಬ್ರು ಹೆಂಗ್ ಕಾಣ್ತಾ ಇದೀವಿ ಅಂತ ಹೇಳಿ. ಸೊ ಬನ್ನಿ. 11 ಗಂಟೆಗೆ ಅಂತ ಹೇಳಿರೋದು ಗೈಸ್. ನಾವು 11:40 ಮನೇಲಿ ಇರ್ತೀವಿ. ತಿಂಡಿ ತಿನ್ಕೊಂಡು ಅಲ್ಲೇ 10:40 ಮನೇಲಿ ಇರ್ತೀವಿ. 11:15 ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 11:50 ಕರೆಕ್ಟಾಗಿ ಹಾಜರಿರ್ತೀವಿ ಅಂತ ಅಂದ್ಕೊಂಡು ಟೈಮ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮನೆಗೆ ಹೋದ್ಮೇಲೆ 9 ಅವ್ರು ರೆಡಿ ಇಲ್ಲ ಅಂತ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ವೇಟ್ ಮಾಡಲೇಬೇಕು ಗೈಸ್. ಸಚಿನ್ ಎಷ್ಟು ಕಿತಾಪತಿ ಕೆಲಸ ಮಾಡ್ತಾನೆ ಅಂದರೆ, ಏನೇನೋ ವಿಡಿಯೋಸ್ ಮಾಡ್ಕೊಂಡಿರೋದು ಅದನ್ನ ರೀಕ್ರಿಯೇಟ್ ಮಾಡಿ ಏನೋ ಮಾಡಿ ಆಮೇಲೆ ಹಾಕೋಣ, ಅವಾಗ ಹಾಕೋಣ, ಇವಾಗ ಹಾಕೋಣ ಅಂತ. ಆದರೆ ಒಂದು ವಿಡಿಯೋನ ಗ್ಯಾಲರಿಲಿ ಇಟ್ಟಿರೋಲ್ಲ, ಎಲ್ಲ ಡಿಲೀಟ್ ಮಾಡಿರ್ತಾನೆ. ಅದನ್ನ ಇನ್ನೊಂದ್ಸತಿ ರೀಕ್ರಿಯೇಟ್ ಮಾಡ್ಬೇಕಾದ್ರೆ ವಿಡಿಯೋ ಇದೆಯೋ ಇಲ್ವೋ ಅಂತ ಹೋಗಿ ಚೆಕ್ ಮಾಡಿದಾಗ ಅದಿರಲ್ಲ.
ವೇಸ್ಟ್ ಬಿಕಾಸ್ ವೇಸ್ಟ್ ಆಫ್ ಟೈಮ್. ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ಈ ಬ್ಲಾಗ್ ಎಲ್ಲ ಮಾಡಿರ್ತೀವಲ್ಲ ಅದನ್ನ ಹೆಂಗ್ ಇಟ್ಕೊಳಕ್ಕಾಗತ್ತೆ? ನಾವು ಎಷ್ಟು ಸ್ಟೋರೇಜ್ ತುಂಬಿರುತ್ತೆ ಗೊತ್ತಾ? 512 GB ಇದು ಫೋನ್. ಈ ವ್ಲಾಗ್ ಎಲ್ಲ ಡಿಲೀಟ್ ಮಾಡ್ಬೇಕಾದ್ರೆ ಫುಲ್ ಅಂತ ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಕ್ಲಿಪ್ಪಿಂಗ್ಸ್ ಡಿಲೀಟ್ ಮಾಡ್ಬೇಕಾದ್ರೆ ಅದನ್ನು ಡಿಲೀಟ್ ಮಾಡ್ಬಿಟ್ಟಿರ್ತೀನಿ, ಗೊತ್ತಾಗಲ್ಲ. ಬಿಕಾಸ್ ನಾನು ಹೆಂಗ್ ಸೆಲೆಕ್ಟ್ ಮಾಡ್ಲಿ? ಏನೋ ಒಂದ್ಸಲ ಬಿಸಿಲಿ ಇರ್ತೀನಿ, ಅರ್ಜೆಂಟ್ ಸ್ಟೋರೇಜ್ ಬೇಕಾಗುತ್ತೆ, ಕ್ಲಿಯರ್ ಡಮಾರ್ ಮಾಡ್ಬಿಟ್ಟಿರ್ತೀನಿ. ಈಗ ಒಂದು ಕ್ಲಿಪ್ಪು ಬೇಕಿತ್ತು ಗೈಸ್, ಇಂಪಾರ್ಟೆಂಟ್ ವಿಡಿಯೋ ಮಾಡ್ಕೊಂಡಿದ್ವಿ, ಇಟ್ಸ್ ನಾಟ್ ಅವೈಲಬಲ್. ಸೊ ಇಟ್ಸ್ ವೆರಿ ಸ್ಯಾಡ್. ಸಚಿನ್, ಯು ಆರ್ ಡೂಯಿಂಗ್ ವೆರಿ ರಾಂಗ್ ಮ್ಯಾನ್. ಹೊಡಿಬೇಕಾ ಬೇಡ ಹಿಂಗೆ ಹೋಯ್ತು ಗೈಸ್. ವಿಡಿಯೋ ಎಷ್ಟು ಚೆನ್ನಾಗಿರೋದು, ಒಂದು ವಿಡಿಯೋ ಮಾಡಿದ್ವಿ ರೀಕ್ರಿಯೇಟ್ ಮಾಡಬೇಕು ಈ ಕಾರಲ್ಲಿ ಅಂತ. ಸೊ ಇಲ್ಲ, ವಿಡಿಯೋನೇ ಇಲ್ಲ. ವಿಲ್ ಡೂ ಇಟ್ ಅಂದ್ರೂ ಬಿಡಲ್ಲ. ವಿಲ್ ಫೈಂಡ್ ಅ ಚಾನ್ಸ್. ಗೈಸ್, ಫಾರ್ ದ ಫಸ್ಟ್ ಟೈಮ್ ಗಗನ ಅವರ ಫ್ಯಾಮಿಲಿಯ 2 ಥಾರ್ ರಾಕ್ಸ್ ಫೇಸ್ ಆಫ್ ಆಗ್ತಾ ಇದೆ. ಒಂದು ಬ್ಲ್ಯಾಕ್, ಒಂದು ವೈಟ್. ನೋಡಿ, ಅದು ಅಲ್ಲಿ ಇವತ್ತು ಬಂದಿದೆ. ಇಷ್ಟು ದಿನ ನಾವು ಮೀಟ್ ಆಗಿರಲಿಲ್ಲ. ಆ್ಯಂಡ್ ಮುಂಬೈಯಿಂದ ಯಾರು ಬಂದಿದ್ದಾರೆ ನೋಡಿ? ಮತ್ತೆ ಬಂದಿದ್ದಾರೆ, ಆಗಲೇ ಹೇಳಿದ್ವಲ್ಲ. ನಮ್ಮ ಶೌರ್ಯ ಬಂದಿದ್ದಾನೆ. ಶೌರ್ಯ ಹಾಯ್ ಮಾಡ್ಬಿಡಪ್ಪ. ಶೌರ್ಯ ವೆಲ್ಕಮ್ ಬ್ಯಾಕ್ ಮಾಡಮ್ಮ. ಹೇಳು. ಹೇಳು ವೆಲ್ಕಮ್ ಬ್ಯಾಕ್ ಸಾಗರ್ ಟಿವಿ. ಹೇಳವ. ಹೇಳಲ್ವಾ? ಅಂತ ಏನು ಮೂಡಿಲ್ಲ. ಹೇಳವ ಶೌರ್ಯ. ವೆಲ್ಕಮ್ ಬ್ಯಾಕ್ ಹೇಳಪ್ಪ. ಹೇಳಲ್ಲ, ನಂಗೆ ಹೇಳಕ್ ಬರುತ್ತೆ, ನಾನು ಹೇಳಲ್ಲ ಅಂತ ಅವನು. ಗೈಸ್, ಇವೆಂಟ್ ನಡೀತಾ ಇರೋದು ಇಲ್ಲೇ ಇವತ್ತು. ಸೊ ಇಲ್ಲಿ ಇವೆಂಟ್ ಫೋಟೋಗ್ರಾಫರ್ಗೆ ನಾವು ತಲೆ ತಿಂದು ಒಂದು 10 ಫೋಟೋ ತೆಗ್ಸಿದೀವಿ. ಇನ್ಸ್ಟಾಗ್ರಾಮ್ಗೆ ಹಾಕೊಳ್ಳೋಣ. ಎಲ್ಲ ಕಡೆ ಹಂಗೆ ಮಾಡ್ತೀವಿ, ಫೋಟೋಗ್ರಾಫರ್ಗೆ ತಲೆ ತಿಂದ್ಬಿಟ್ಟು. ಫ್ರೆಂಡ್ಲಿ ಇದ್ರೆ ಮಾತ್ರ, ಚಂದು ನಯನಕ್ಕೆಲ್ಲ ಬಂದಿದ್ದಾರೆ, ಅವ್ರನ್ನ ತೋರಿಸ್ತೀವಿ. ಸೊ ಸದ್ಯಕ್ಕೆ ಇದು ಅಪ್ಡೇಟು. ಆ್ಯಂಡ್ ಜ್ಯೂಸ್ಗೆ ಚಿಯಾ ಸೀಡ್ಸ್ ಆ್ಯಂಡ್ ಏನಮ್ಮ ಇದು ಮ್ಯಾಂಗೋನಾ, ಇದು ಪೈನಾಪಲ್ ಅಲ್ವಾ ಇದೆ. ಬಟ್ ನಾವು ಸ್ವಲ್ಪ ಶುಗರ್ ಡಯಟಲ್ಲಿ ಇದ್ದೀವಿ. ಶುಗರ್ ಡಯಟಲ್ಲಿ ಇದ್ದೀವಿ ಇಲ್ಲ, 2 ಥರ ಇದ್ದೀವಿ ಗೈಸ್. ಹಿಂಗೆ ಕಾಲಾಗ್ತೀವಿ, ಹಿಂಗೂ ಕಾಲಾಗ್ತೀವಿ. ನಾನೇ ಹಾಳು ಮಾಡೋದು, ಬಿಕಾಸ್ ನಾನಿನ್ನೂ ಡಯಟ್ ಎಲ್ಲ ಮಾಡ್ತಾ ಇಲ್ಲ. ಮಾಡಬೇಕು, ಜುಲೈಯಿಂದ ಮಾಡ್ತೀನಿ ಗೈಸ್. ನೋಡೋಣ. ಶುರುವಾಯ್ತು ನೋಡ್ರಪ್ಪ, ಚಿಕ್ಕಿ ಮಗಂದು ಆಟ. ಬಿಡೇ ಬಿಡು ಅಂದ್ರೆ ಅವನಿಗೆ ಸಂಬಳ ಬಿಡ. ನಾನು ಹೆಣ್ಸಿಗೆ ಏನು ಅಪ್ಪಟಿ ಮುತ್ಕೊಡ್ತೀನಿ ನೀನು ಶೌರ್ಯ. ಹೊಡೆದಾಕ್ಬಿಡ್ತೀನಿ ನಿನಗೆ. ಅಮ್ಮ ಚಂದ ಚಿಕ್ಕಿ ಫೋಟೋ ತಗೊಳಕ್ ಹೋಗ್ತಾರೆ ನಿನ್ನ ಬಿಟ್ಬಿಟ್ಟು. ಎಂತ ಅಲ್ಲಿಗೊಂದು ಪುತ್ತ ಕೊಡು. ಗೈ ಶೌರ್ಯ ಅವರಮ್ಮ, ಶೌರ್ಯ ಚಿಕ್ಕಮ್ಮ ನೋಡಿ ಈಗ ಬಂದವ್ರೆ. ಮಗಿನ ಬಿಟ್ಟು ಹೋಗಿದ್ದೀರಾ ಫೋಟೋ ಶೂಟ್ ಮಾಡ್ಸಕ್ಕೆ ನೀವು? ಇವಳು ಮದುವೆ ಎಲ್ಲ ಮುಗಿತಲ್ಲ, ಅದಕ್ಕೆ ಅವಳು ಇನ್ನೂ ಮದುವೆ ಆಗ್ಬೇಕಾರೋಳು ಫೋಟೋ ತೆಗ್ಸ್ಕೊಳಕ್ ಹೋಗೋಳೆ. ಫೋಟೋ ಶೂಟ್ ಅಲ್ಲ ಶೌರ್ಯ? ಅಮ್ಮ ಫೋಟೋ ಶೂಟ್ಗೆ ಹೋಗೈತಾ? ಫ್ಲೈಂಗ್ ಕೇಸ್ ಕೊಟ್ಟು ನಾವು ಮಾಡಿ ಅನ್ಸ್ಕೊಂಡು ಫ್ಲೈಂಗ್ ಕೇಸ್ ಕೊಟ್ಟಿದ್ವಿ. ಅವನಿಗೆ ಬ್ಯಾಡ್ ಬಾಯ್ ಆಗಿದ್ದಾನೆ ಗೈಸ್, ಏನು ಮಾತಾಡ್ತಾ ಇಲ್ಲ, ಕೇಳಲ್ಲ. ಏನು ಮಾತಾಡ್ತಾನೆ, ನಮ್ಮ ಹತ್ರ ಮಾತಾಡಲ್ಲ. ಚಂದು ನೋಡಿ ಗೈಸ್, ಓ ತಂದು ನೋಡಿಯಪ್ಪ ಮಾಡೆಲ್. ನಮ್ಗೆ ತಕೊಟ್ಟಿಲ್ಲ ಅಂದ್ರೆ ಬಿಡ್ತೀನಿ ಈಗ. ನಡಿ ನಡಿ, ನಮ್ಗೆ ತಕೊಡು. ಬಡಿತೀನಿ ಹಿಂಗೆ. ನಡಿ, ನಿಂಗೆ ತಕೊಟ್ಟಿಲ್ಲ ನಾನು, ಯಾವತ್ತೂ ತಗೊಟ್ಟಿಲ್ಲ ನಿಂಗೆ ನಾನು. ಅಲ್ಲಿ ತೋರಿಸು, ಮನೆ ಒಳಗಡೆ ತೆಗ್ದಿದ್ದು. ಹಾಂ ಅದೇ ಅವಿಗೆ ತಂಗೆ ಕರೀತಾನೆ. ಆಮೇಲೆ ಫೋಟೋ ತೆಗಿಲಿಲ್ವ ಮತ್ತೆ? ವಿಡಿಯೋ ಮಾಡಿದೆ. ಹಾಂ ವಿಡಿಯೋನೇ ಚೆನ್ನಾಗಿರುತ್ತೆ. ನನ್ನ ಮೊಬೈಲ್ ಅಷ್ಟು ಕ್ಲಾರಿಟಿ ಚೆನ್ನಾಗಿದೆ. ಬಂದಿದ್ದ ಫಂಕ್ಷನ್ದು ಊಟ ಎಲ್ಲ ಆಯಿತು, ಒಳ್ಳೆ ವೆಜ್ ಊಟ ಮಾಡಿದ್ವಿ. ಈಗ ಇವಳನ್ನ ಆಟ ಆಡ್ತಾಳೆ. ಅವನೇ ನಿನ್ನ ಆಟ ಆಡಿಸ್ತಾನೆ ಅವಾಗಿಂದ. ಚೋಟು ಅದೇ ಕಡ್ಡಿ ಹಿಡ್ಕೊಂಡು ರೋಡ್ ತುಂಬ ಓಡಾಡ್ತವನೆ. ಶೌರ್ಯ ಊಟ ಮಾಡ್ದೆ ನೀನು? ಹಾಂ ಶೌರ್ಯ ಏನು ಮಾಡ್ತಾ ಇದೀಯಾ? ಕಸ ಗುಡಿಸ್ತಾ ಇದೆಯಾ? ಯಾವುದ್ರಲ್ಲಿ ಕಸ ಗುಡಿಸ್ತಾ ಇದೆಯಾ? ಅದರಲ್ಲಿ ಹೆಂಗೆ ಕಸ ಗುಡಿಸೋ? ಹೆಂಗೆ ತೋರಿಸು ನಮ್ಮ ಚಾನಲ್ ಅವ್ರಿಗೆ. ಹಂಗ ಕಸ ಗುಡಿಸೋದು? ಯಾರು ಗುಡಿಸ್ತಾರೆ ಹಿಂಗೆ ಮನೇಲಿ? ನಿಮ್ಮ ಮನೇಲಿ ನೀನೇ ಗುಡಿಸೋದಾ? ನಿಮ್ಮ ಮನೇಲಿ ಯಾರು ಗುಡಿಸ್ತಾರೆ? ಹಾಂ ಅಮ್ಮ ಗುಡಿಸ್ತದಾ? ನೀನು ಗುಡಿಸಲ್ಲ? ಗುಡ್ ಬೈ ಮಗ, ನೀನು ಕಸ ಗುಡಿಸ್ತೀಯಲ್ಲ, ಸೂಪರ್. ಮೈಸೂರು ಕಾರ್ಪೊರೇಷನ್ ಅವ್ರು ಖುಷಿ ಪಡ್ತಾರೆ ಈ ವಿಡಿಯೋ ನೋಡಿದ್ರೆ. ಒಳ್ಳೆ ಪಬ್ಲಿಕ್ಕಿಗೆ ಹೆಲ್ಪ್ ಮಾಡ್ತಾ ಇದೀಯ ನೀನು. ಶೌರ್ಯ ಚಿಕ್ಕಪ್ಪ ಕಾರಲ್ಲಿ ಎಲ್ಲಿ ತೋರಿಸಿ, ನನಗೆ ಕಾಣಿಸ್ತಾ ಇಲ್ಲ. ಅದೇನ ಚಿಕ್ಕಪ್ಪ ಕಾರು? ನಮ್ಮ ಕಾರ್ ಕೆಳಗಡೆ ಒಂದು ಬೆಕ್ಕು ಸೇರ್ಕೊಂಡೈತೆ ನೋಡಿ, ಇಲ್ಲಿಂದನೇ ಕಾಣಿಸ್ತೈತಿ. ಏಯ್ ಬೆಕ್ಕು ನಮ್ಮ ಕಾರ್ ಒಳಗೆ ಹೋಗಿ ನೋಡ್ತೈತೆ.
ಏನಕ್ಕೆ ಬೆಕ್ಕು ಹಂಟ್ ಮಾಡ್ತಾ ಇದೆ ನಮ್ಮ ಕಾರ್ ಕೆಳಗಡೆ ಹೋಗಿ. ಯಾವುದು ಕಾರು ಚಿಕ್ಕಪ್ಪದ? ಯಾವುದು ಕಾರು? ಯಾವುದು ಅದಾ? ಪಿಂಕ್ ಕಲರನ್ನ ಯಾವ ಕಲರ್ ಹೇಳು ಮಗನೇ? ಅದು ಯಾವ ಕಲರ್ ಅದು? ಹೆಂಗೋಯ್ತ ನೋಡಿ ಅಲ್ಲಿ. ಏನಿರೋದು? ಏನೈತೆ ಏನೈತೆ? ಕಾಟ್ ಆಯ್ತಾ? ಕಾಟು ಓಡಿಸು, ಕಾಟು. ಏನು ಕಾಟು ಏನೈತಿ ಮಗನೇ? ಕಾಟ್ ಆಯ್ತಾ ಅಲ್ಲಿ? ಹೋಯ್ತಾ ಕಾಟು? ಹೊಂಟೋಯ್ತು. ನೀನು ಬಂದಲ್ಲ ಅದಕ್ಕೆ ಎದ್ಕೊಂಡೋಯ್ತು ಶೌರ್ಯ. ಕಡ್ಡಿ ಇಟ್ಕೊಂಬಂದಲ್ಲ ಮೇಲ್ಗೆಲ್ಲ ಎತ್ಕೊಳತ್ತದು. ಶೌರ್ಯ ನೀನು ಬಂದಲ್ಲ ಅದಕ್ಕೆ ಕ್ಯಾಟ್ ಎದ್ಕೊಂಡೋಯ್ತು. ನೀನೇ ಓಡಿಸಿದ್ದು ಕ್ಯಾಟ್ನ. ಹೆಂಗೆ ಓಡಿಸ್ತೆ ಮಗನೇ? ಆಗಲೇ ಅಲ್ಲಿ ಹೋಗ್ಬೇಡ, ಬಾ ಇಲ್ಲೇ ಮಾಡು. ಇಲ್ಲಿ ಗುಡ್ಸು ಬಾ ಸ್ವಲ್ಪ. ಎಲ್ಲ ಕಡೆ ಗುಡ್ಸು. 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು 9 10 ಎಲೆ ಅಲ್ಲ ಎಲೆ ಮುದಿರತ್ತು. ಎಲೆ ಮುದಿರತ್ತು. 1ರಿಂದ 10 ಹೀಗಿತ್ತು. ಊಟದ ಆಟ ಮುಗಿದಿತ್ತು. ಗೈಸ್ ಇವ್ರ ಅಮ್ಮ ಇವ್ರ ಚಿಕ್ಕಮ್ಮ ಎಲ್ಲ ಇವನ್ನ ಬಿಟ್ಟು ಹೋಗ್ಬಿಟ್ಟವ್ರೆ. ಅಮ್ಮ ಇಲ್ಲ, ಅಮ್ಮ ಎಲ್ಲ ಬಿಟ್ಟು ಹೋಗ್ಬಿಟ್ಟವ್ರೆ ಏನೋ ಶಾಪಿಂಗ್ ಅಂತ. ಅಮ್ಮ ಆನ್ ದ ವೇ ಬರ್ತಾ ಇದೆ. ಇಷ್ಟೊಂದನ್ನ ಕಾಳ್ತಿಲ್ಲ, ಈಗ ನಾಟಕ ಆಡ್ತಾವ ನೋಡಿ. ಎಲ್ಲೋಗಿದ್ದೆ ಅಮ್ಮ? ನಿನ್ಗೆ ಹಾಲು ತರಕ್ಕೆ ಹೋಗಿದೆ, ಬಿಕ್ಕಿ ತರಕ್ಕೆ ಹೋಗಿದೆ, ಬಿಸ್ಕೆಟು ಚಾಕಿ. ಬಿಸ್ಕೆಟ್ ಬೇಡ ನಿಂಗೆ? ಬಿಸ್ಕೆಟ್ ಬೇಕಾ ನಿಂಗೆ? ಅಮ್ಮ ಬರ್ತಾ ಇದೆ, ಬಿಸ್ಕೆಟ್ ತೊಗೊಂಡು ಬರ್ತಾ ಇದೆ. ಶೌರ್ಯಂಗೆ ಬಿಸ್ಕೆಟ್ ಬೇಕಾ? ಶೌರ್ಯ ನಿಂಗೆ ಚಾಕಿ ಬೇಕಾ ಬಿಕ್ಕಿ ಬೇಕಮ್ಮ? ಎರಡರಲ್ಲಿ ಯಾವ್ದು ಬೇಕು? ಅದು ಬೇಕಂತೆ. ಅವ್ನು ಏನು ನೋಡ್ತಾನೆ ಅದೇ ಬೇಕು. ನಾನು ಬಿಟ್ಟು ಹೋಗ್ಬಿಟ್ಟವಳು ನನ್ನ ಹೆಂಡ್ತಿ. ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬೋರ್ ಆಯ್ತೈತೆ ಇಲ್ಲಿ ನನ್ನ ತಗಲಾಕ್ಬಿಟ್ಟು ಹೋಗೋಳೆ. ವೆರಿ ಸ್ಯಾಡ್ ಗೈಸ್. 3 ಗಂಟೆಗೆ ಹೋದವರು 7 ಗಂಟೆಗೆ ಬರ್ತಾವ್ರೆ. ಇಡೀ ಮೈಸೂರನ್ನೇ ಪರ್ಚೇಸ್ ಮಾಡ್ಕೊಂಡವಳು ಇವಳು ನೋಡಿ. ಡವ್ ಮಾಡ್ಕೊಂಡು ಹೆಂಗೆ ಹೋಯ್ತವಳು. ಅವನ್ನ ಇಷ್ಟೊತ್ತಂಗ ಚಂದ ಸಂಭಾಳಿಸ್ತಾ ಇದ್ದು. ಶೌರ್ಯ ಅವರಮ್ಮ, ನಯನ ಮಮ್ಮಿ. ತಿನ್ನಕ್ಕೆ ಅಂತಂದೆ ಅಂತ ಇವಳು. ಎತೆ ಹೇಳು ಜೋರಾಗಿ. ಎತೆ ಎತ್ತೆತಕ್ಕ ಅಂತೆ. ನಮ್ಮ ಕಡೆ ಅಜ್ಜಿ ಗುಜ್ಜಿ ಇದು, ನೀವು ಎತ್ತೆತಕ್ಕ ಅಂತೀರ. ಅಜ್ಜಿ ಗುಜ್ಜಿ ತಮ್ಮಣ ಗುಜ್ಜಿ. ಅಜ್ಜಿ ಗುಜ್ಜಿ ಆಯ್ತಾ? ಎತ್ತೆತಕ್ಕ ಆಯ್ತಾ? ಸಾಕ ಶೌರ್ಯ? ಶೌರ್ಯ ಗೋಯಿಂಗ್ ಟು ಬೆಂಗಳೂರು. ಇಲ್ಲೇ ಇಟ್ಕೊಂಡು ಶೌರ್ಯನ ಇಲ್ಲೇ ಇಟ್ಕೊಳ್ಳಿ. ಬೇಡ ಬೇಡ ಬೇಡ, ಬಾಗ್ಲಕ್ಕಿ ಬಾಗ್ಲಕ್ಕಿ. ಶೌರ್ಯ ಗೋಯಿಂಗ್ ಟು ಬೆಂಗಳೂರು. ಶೌರ್ಯ ಅವರಮ್ಮ ಎಲ್ಲ ಬೆಂಗಳೂರಿಗೆ ಹೋಯ್ತಾರೆ ಗೈಸ್. ಮುಗೀತು ಇವತ್ತಿನ ಆಟ. ಗೈಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟು ನೀಟಾಗಿ ತೋರ್ಸೋಕ್ಕಾಗಿಲ್ಲ. ಫಂಕ್ಷನ್ ಸ್ವಲ್ಪ ಗಲಿಬಿಲಿ ಬ್ಯುಸಿನೂ ಇದ್ವಿ. ನಾವು ಹೆಂಗೆ ಹೋಗಿದ್ದಿಂದ ಅರ್ಜೆಂಟಲ್ಲಿ ಅದು ಯಾರ ಮನೆಗೆ ಬಂದವ್ರಿಗೆ ಗೊತ್ತಾಯ್ತದೆ. ಇವರೆಲ್ಲ ಹೋಗೋರೆ ಕಳ್ತನ ಮಾಡಕ್ಕೆ ಬಂದರೆ ಬಡ್ಡಿ ಎಲ್ಲೋ ಹೋಗೋವೆ ಫಂಕ್ಷನ್ಗೆ ಹಿಂಗೆ ಬಿಟ್ಟು ಹೋಗೋವಲ್ಲ ಅಂತ ಬೈಕ್ ಹೋಯ್ತಾರೆ ಅನ್ಸುತ್ತೆ. ಆ್ಯಂಡ್ ಗೈಸ್ ನಮಗೆ ನಮ್ಮ ಮೈಸೂರಿಗೆ ಬೆಂಗಳೂರು ಫೇವ್ರೆಟ್ ಇವಾಗ ನಮ್ಮ ಮೈಸೂರಿಗೆ ಬರ್ತಿದ್ಯಂತೆ. ವಾಟ್ ಇಸ್ ದ್ಯಾಟ್ ಅಂದರೆ ಆನಂದ್ ಸ್ವೀಟ್ಸ್. ಬೆಂಗಳೂರಲ್ಲಿ ಮಾತ್ರ ಇರೋದು. ಎಷ್ಟೊಂದು ಬ್ರಾಂಚ್ ಇದೆ ಅವ್ರದ್ದು. ಈಗ ಮೈಸೂರಿಗೆ ಕಾಳಿದಾಸ ರೋಡ್ KD ರೋಡಿಗೆ ಬರ್ತಾ ಇದೆ. ಸಂಡೇ ಇನಾಗ್ರೇಷನ್ ಇದೆ. ಸ್ಪೆಷಲ್ ಇನ್ವೈಟ್ ಕಳಿಸ್ಕೊಟ್ಟಿದ್ದಾರೆ. ದಿಸ್ ಸಂಡೇ ಇನ್ವೈಟ್ ಇದೆ ನೋಡಿ. ಬೆಂಗಳೂರು ಫೇವ್ರೇಟ್ ನೌ ಇನ್ ಮೈಸೂರು ಇರೋ ಒಂದು ಇದು ಎಲ್ಲಿಂದ ತರಿಸಿರೋದು ಹಾಕಿದ್ರಲ್ಲ, ಕಾವೇರಿ ಸಮಥಿಂಗ್ ಅಂತ ಹೇಳಿ ಎಂಪೋರಿಯಂ ಇಂದ ತರಿಸಿರೋದಂತೆ ಇದೊಂದು ಬಾಕ್ಸು. ಇದ್ರೊಳಗಡೆ ಆನಂದ್ ಸ್ವೀಟ್ಸ್ದು ಏನೋ ಕಸ್ಟಮೈಸ್ ಸ್ವೀಟ್ ಇದೆಯಂತೆ. ಗೈಸ್ ಫೈನಲಿ ಹ್ಯಾಂಪರ್ನ ಓಪನ್ ಮಾಡ್ತಿದ್ದಾರೆ. ಗಗನ ಏನಿದೆ ಅಂತ ನಾವು ನೋಡಿಲ್ಲ. ಏನೋ ಸ್ಪೆಷಲ್ ಕ್ಯೂರೇಟೆಡ್ ಆನಂದ್ ಸ್ವೀಟ್ಸ್ ಅವರ ಸ್ಪೆಷಲ್ ಸ್ವೀಟ್ಸ್ ಇದೆಯಂತೆ. ಇವತ್ತು ಮಾರ್ನಿಂಗ್ ಮಾಡಿ ನಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಯಾಕೋ ಅದು ಅಲ್ಲಾಡ್ತಿರೋದು ನೋಡೋ ಲಡ್ಡು ಇದೆ ಅಂತ ಅನಿಸ್ತಾ ಇದೆ. ಲಡ್ಡು ಬಂದು ಬಾಯಿಗೆ ಬೇತಾ ಅಂತ ಆಗೋಯ್ತಾ. ಅದು ರೋಸ್ ವುಡಲ್ಲಿ ಮಾಡಿದ್ರೆ ಗೈಸ್. ಬಾಕ್ಸ್ ಇಸ್ ರಿಯಲಿ ಗುಡ್. ಸಗದ ಕಾಣಿಸ್ತಿದೆ. ನಾನು ಜ್ಯುವೆಲ್ರಿ ಅದೆಲ್ಲ ಇಟ್ಕೋತೀನಿ. ಮೈನ್ ಮೇಲೆ ನಾನು ಜ್ಯುವೆಲ್ರಿ ಎಸ್ ಸಾಕು ಇರೋಷ್ಟು ಅದ್ರಲ್ಲಿ ಇಟ್ಕೋತೀನಿ. ನಾನು ನಿಮಗೆ ಹೇಳಿಲ್ವಾ
ಏನಮ್ಮ ಅದು ಒಂದು ತಿರುಪತಿ ಲಡ್ಡು. ಮೋತಿಚೂರ್ ಲಡ್ಡು. ತಿರುಪತಿ ಲಡ್ಡು ಇವ್ರಿಗೆಲ್ಲ ಮಾಡೋಕ್ಕಾಗಲ್ಲ. ತಿರುಪತಿ ಹತ್ರ ಮಾತ್ರ ಮಾಡೋಕ್ಕಾಗೋದು ಮೋತಿಚೂರ್ ಲಡ್ಡುನೇ ಗೈಸ್. ಈ ಪೇಪರ್ದೇ ಒಂಥರ ಸ್ಮೆಲ್ಲು. ಯಾಕೆ ಇಷ್ಟು ಮಾಡೋ ಪೇಪರು? ಎಡೆಬೆಲೆ ಅದು ತಿನ್ಬೋದು, ಅದು ಎಡಿಬಲ್. ಎಡಿಬಲ್ ನನಗೆ ಎಳ್ಳುವೆಲ್ಲ ಸ್ವೀಟ್ ನೋಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇಷ್ಟೇ ಗೈಸ್. ನಾನೇನೋ ಹ್ಯಾಂಪರ್ ಆಕ್ಚುಲಿ ಫೋಟೋ ಕಳಿಸಿದ್ರು, ದೊಡ್ಡ ಬಾಕ್ಸ್ ಅನ್ಕೊಂಡಿದೆ. ಆ ಸಾಂಬಾರ್ದೊಂದು ಪದ್ಧತಿ ಮಾಡೋಳು ಗಗನ. ಫ್ರಿಜ್ ಗಿಡಿ ಅಂತ ಹೇಳಿದೀನಿ ಗೈಸ್, ಫ್ರಿಜ್ ಗೆ ಇಟ್ಟಿಲ್ಲ. ಸುಮ್ಮನೆ ಕೈಯೇ ಮೈಯೇ ಅಂತ ಅವಳ ಪಾಡ್ಗಳು ಗೋಡೆಗೆ ಹೇಳ್ತಾಳೆ, ನಂಗೆ ಕೇಳಿಸಿರಲ್ಲ. ನಾನು ಕೇಳಿಸಿರ್ತೀನಿ ಅಂತ ನಾನು ಅನ್ಕೊಬಿಡ್ತೀನಿ. ಇನ್ನು ಅದೇನು ಆಗಿಲ್ಲ ಸದ್ಯ. ಫ್ರಿಜ್ಗೆ ಇಟ್ಟು ಹೋಗ್ಬೇಕಾಯ್ತು, ಇಟ್ಟಿಲ್ಲ, ಬಿಸಿ ಮಾಡಿ ಹೋಗಿದ್ದು ಅಷ್ಟೇ. ನಾವು ಫ್ರಿಜ್ಜಿಗೆ ಇಡಲ್ಲ ಏನು, ಅದಕ್ಕೆ ನಮ್ಗೆ ಅಭ್ಯಾಸ ಇಲ್ಲ. ಫ್ರಿಜ್ಜಿಗೆ ಇಡೋದು ಅಭ್ಯಾಸ ಇದ್ದಿದ್ರೆ ಇಡ್ತಿದ್ದೆ. ಹೌದು, ಇವತ್ತು ಮಧ್ಯಾಹ್ನ ಊಟಕ್ಕೆ ಇರಲ್ವಲ್ಲ ಅಂತ ನಿನ್ನೆ ಒಂದೇ ಟೈಮ್ ತಿಂದಿರೋದು. ಹಾಳಾಗ್ಬಿಟ್ಟಿದ್ರೆ ಈಗ ನಾನು ಸಚಿನ್ಗೆ ಯಾವ ತರ ಬೈತಾ ಇದ್ದೆ ಅಂದ್ರೆ ಬರ್ತಾ ಇಲ್ಲ ಮಾಡು. ಸಚಿನ್ ಬೈಸ್ಕೊತಾ ಇರಲಿಲ್ಲ, ನಾನು ಬೈತಾ ಇದ್ದೆ ಅಷ್ಟೇ. ಅಷ್ಟೇ, ನೀನು ಬೈಕತ್ತಾ ಇದ್ದೆ ಅಷ್ಟೇ, ನಿನ್ನ ಪಾಡಿಗೆ ನೀನು. ಸಕ್ಕದಾಗಿದೆ ಕಡಲೆಕಾಯಿ ಸಾರು. ಸೊ ಇಷ್ಟೇ ಒಂದು ಸಣ್ಣ ಪುಟ್ಟ ವ್ಲಾಗ್ನ ನೋಡಿ ನಮಗೆ ಸಹಕರಿಸಿ ಸಪೋರ್ಟ್ ಮಾಡಿ. ಇವತ್ತಿನ ದಿನ ನಮ್ಗೆ ಹಿಂಗಿತ್ತು, ಅದೇ ತುಂಬಾ ಚೆನ್ನಾಗಿತ್ತು. ಶೌರ್ಯ ಇದ್ದ, ಸಕ್ಕದಾಗಿ ಆಟ ಆಡಿದೆ, ತುಂಬಾ ಮಾತಾಡೋದು ಕಲ್ತಿದ್ದಾರೆ. ನನಗಂತೂ ಸಕ್ಕತ್ ಖುಷಿ ಆಯ್ತು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಬಾಯ್.